ವರ್ಷಗಳ ನಂತರ ರಾಜ್ಯಕ್ಕೆ ಹೀಟ್ ವೇವ್ ಲಗ್ಗೆ 2 ತಿಂಗಳು ರಾಜ್ಯದಲ್ಲಿ ಜಲಗಂಡಾಂತರ ಅಂತೆ ವರ್ಷಗಳ ನಂತರ ರಾಜ್ಯಕ್ಕೆ ಹೀಟ್ ವೇವ್ ಲಗ್ಗೆ ಇಟ್ಟಿದೆ 2 ತಿಂಗಳು ರಾಜ್ಯದಲ್ಲಿ ಜಲಗಂಡಾಂತರ ಮುಂದಿನ 2 ತಿಂಗಳು ತೀವ್ರಗೊಳ್ಳಲಿದೆ ಈ ಒಂದು ಸಮಸ್ಯೆ ಡ್ಯಾಂ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಜಿಲ್ಲೆಯಲ್ಲಿ ಪರಿಸ್ಥಿತಿ ನಿಭಾಯಿಸಲು ತಂಡ ಕೂಡ ರಚನೆ ನೀರಿನ ಪೂರೈಕೆಗೆ ಅನುದಾನದ ಕೊರತೆ ಇಲ್ಲ ಅಭಾವವಿರುವ ಕಡೆ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ನೀರು ಪೂರೈಕೆ ಹಲವು ವರ್ಷಗಳ ನಂತರ ರಾಜ್ಯಕ್ಕೆ ಒಂದು ಹೀಟ್ ವೇವ್ ಲಗ್ಗೆ ಇಟ್ಟಿದೆ ಇದರ ಪರಿಣಾಮ ಇನ್ನು 2 ತಿಂಗಳು ಜಲಗಂಡಾಂತರ ಅಂತ ಕೂಡ ಹೇಳಲಾಗ್ತಾ ಇದೆ ಕೊಳವೆ ಬಾವಿಗಳು ಅಣೆಕಟ್ಟೆಗಳಲ್ಲಿ ನೀರಿನ ಪ್ರಮಾಣ ದಿನೇ ದಿನೇ ಕುಸಿತ ಕೂಡ ಆಗ್ತಾ ಇದೆ ಇನ್ನು ಈ ಒಂದು ಕುಡಿಯುವ ನೀರಿನ ಸಮಸ್ಯೆನ ತಡೆಯಲು ಟಾಸ್ಕ್ ಫೋರ್ಸ್ ರಚನೆ ಕೂಡ ಮಾಡಲಿಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ರಾಜ್ಯವು ಹಲವು ವರ್ಷಗಳ ನಂತರ ಒಂದು ಹೀಟ್ ವೇವ್ ಬಿಸಿ ಅನುಭವಿಸ್ತಾ ಇರುವಂತದ್ದು ಇದರ ಪರಿಣಾಮ ನೀವು ಗಮನಿಸಬಹುದು ಕೊಳವೆ ಬಾವಿಗಳಲ್ಲೂ ಕೂಡ ನೀರಿಲ್ಲ ಜೊತೆಗೆ ಅಣೆಕಟ್ಟುಗಳಲ್ಲೂ ಕೂಡ ನೀರು ವಿಪರೀತ ಕಡಿಮೆ ಆಗ್ಬಿಟ್ಟಿದೆ ಮುಂದಿನ 2 ತಿಂಗಳು ರಾಜ್ಯದಲ್ಲಿ ಈ ಒಂದು ನೀರಿನ ಸಮಸ್ಯೆ ಎದುರಿಸಬೇಕಾಗಿದೆ ಇನ್ನು ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಎಲ್ಲಾ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆಯಂತೆ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಸಮಸ್ಯೆಯ ಮೇಲೆ ನಿಗಾ ಕೂಡ ವಹಿಸಲಾಗಿದೆಯಂತೆ ಯಾಕೆಂತಂದ್ರೆ ಈ ಒಂದು ನೀರಿನ ಸಮಸ್ಯೆ ಹೆಚ್ಚಾದಷ್ಟು ಜನರು ಪರದಾಡಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳು ಅಥವಾ ಮೂಲಭೂತ ಸೌಲಭ್ಯ ಅಂತಂದ್ರೆ ಕುಡಿಯುವ ನೀರು ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ ಅಂತಂದ್ರೆ ಜನರ ಜೀವನ ನಡೆಸೋದಾದ್ರೂ ಹೇಗೆ ಜನರ ಪರಿಸ್ಥಿತಿ ಏನಾಗಬೇಕು ಸದ್ಯಕ್ಕೆ ಎಲ್ಲಾ ಕಡೆ ಕೂಡ ಒಂದು ನೀರಿನ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ ಜೊತೆಗೆ ಈಗ ಪರಿಹಾರ ನೀಡಲಿಕ್ಕೂ ಕೂಡ ಶಾಸಕರ ಅಧ್ಯಕ್ಷತೆ ಒಂದು ಟಾಸ್ಕ್ ಫೋರ್ಸ್ ಕೆಲಸ ಮಾಡಿದೆ ಅಂತ ಕೂಡ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಿಳಿಸಿದ್ರು ಇನ್ನು ಮುಖ್ಯವಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಕೂಡ ನಡೆಸಿದ್ರು ಹಲವು ವರ್ಷಗಳ ನಂತರ ಈ ಒಂದು ಹೀಟ್ ವೇವ್ ಅನುಭವ ಆಗ್ತಾ ಇದೆ ಇದರ ಪರಿಣಾಮವಾಗಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಜರುಗಿಸಲಾಗಿದೆಯಂತೆ ಯಾಕೆಂತಂದ್ರೆ ಈಗ ಜನರಿಗೆ ಕುಡಿಯುವ ನೀರು ಅಥವಾ ಈಗ ದಿನಬಳಕೆಗೆ ನೀರು ಅನ್ನೋದು ಅತ್ಯಮೂಲ್ಯ ನೀರು ಬೇಕೇ ಬೇಕು ಅಂತಹ ನೀರು ಸಿಕ್ಕಿಲ್ಲ ಅಂತಂದ್ರೆ ಜನರ ಜೀವನ ಏನಾಗಬೇಕು ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ರೆ ಮಕ್ಕಳ ಗತಿ ಏನಾಗಬೇಕು ವೃದ್ಧರ ಗತಿ ಏನಾಗಬೇಕು ಅಟ್ಲೀಸ್ಟ್ ಎಲ್ಲರಿಗೂ ಕೂಡ ನೀರು ಅನ್ನೋದು ಬಹಳ ಮುಖ್ಯ ಇನ್ನು 2 ತಿಂಗಳು ಇದೇ ರೀತಿ ಆ ಒಂದು ಗಂಡಾಂತರ ಮುಂದುವರಿಯುತ್ತಂತೆ ಅಂದ್ರೆ ಜಲಗಂಡಾಂತರ ಇರುತ್ತಂತೆ ಹಾಗಾಗಿ ಸ್ವಲ್ಪ ನೀರನ್ನ ಮಿತವಾಗಿ ಬಳಕೆ ಮಾಡಿ ಯಾಕೆಂತಂದ್ರೆ ಮುಂದೆ ನಾವೇ ಈ ಒಂದು ಸಮಸ್ಯೆನ ಫೇಸ್ ಮಾಡಬೇಕಾಗತ್ತೆ ಬೇಕಾಬಿಟ್ಟಿಯಾಗಿ ಕೆಲವೊಂದಿಷ್ಟು ನಲ್ಲಿಗಳಲ್ಲಿ ನೀರು ಆನ್ ಮಾಡಿ ಹಂಗೆ ಹೋಗ್ಬಿಟ್ಟಿರ್ತೀರ ನೀರು ಎಷ್ಟು ಪೋಲಾಗತ್ತೆ ಸ್ವಲ್ಪ ಮಿತವಾಗಿ ನೀರನ್ನ ಬಳಕೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಇಲ್ಲ ಅಂತಂದ್ರೆ 2 ತಿಂಗಳಲ್ಲ ಈಗ ನೆಕ್ಸ್ಟ್ ಇಂದಾನೆ ನಾವು ನೀರಿಲ್ಲದೆ ಒದ್ದಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಒಂದು ನೀರನ್ನ ಬಳಕೆ ಮಾಡಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನೀವು ಗಮನಿಸಬಹುದು ಈ ವಿಜುವಲ್ ಏನ್ ಗಮನಿಸ್ತಾ ಇದ್ದೀರಾ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ ಕುಡಿಯೋದಕ್ಕೆ ನೀರಿಲ್ಲ ದಿನಬಳಕೆಗೆ ನೀರಿಲ್ಲ ಏನು ಮಾಡೋದು ಜೊತೆಗೆ ಕಿಲೋಮೀಟರ್ ಗಟ್ಟಲೆ ನೀರನ್ನ ತರ್ಲಿಕ್ಕೆ ಅಂತ ನಡ್ಕೊಂಡು ಹೋಗ್ಬೇಕು ವೃದ್ಧರು ಹೆಂಗ್ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಕೂಡ ಕೆಲವೊಂದಿಷ್ಟು ಮಕ್ಕಳನ್ನ ಕಂಕ್ಳಲ್ಲಿ ಎತ್ಕೊಂಡು ಹೋಗಿ ನೀರನ್ನ ತರುವಂತ ಪರಿಸ್ಥಿತಿಗಳಿದಾವೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈಗ ಜಲ ರಕ್ಷಣೆ ಮಾಡ್ಬೇಕು ಅಂದ್ರೆ ನೀರನ್ನ ಸೇವ್ ಮಾಡ್ಬೇಕಾಗತ್ತೆ ಈಗ ಬೇರೆಯವ್ರಿಗೂ ಕೂಡ ಇದರಿಂದ ಸಾಕಷ್ಟು ಅನುಕೂಲ ಆಗತ್ತೆ ಹಾಗಾಗಿ ಸ್ವಲ್ಪ ನೀರಿನ ಬಗ್ಗೆ ಬಹಳ ನಿಗಾವನ್ನ ವಹಿಸಿ ವರ್ಷದ ನಂತರ ಈ ಒಂದು ಹೀಟ್ ವೇವ್ ಲಗ್ಗೆ ಇಟ್ಟಿರುವಂತದ್ದು ನೀವು ಗಮನಿಸ್ತಾ ಇದ್ದೀರಾ ಇತ್ತೀಚೆಗೆ ಒಂದು ಹೀಟ್ ವೇವ್ ಯಾವ ರೀತಿ ಇದೆ ಅಂತ ಜೊತೆಗೆ ಈ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾದಂತೆ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತದೆ ಹೀಟ್ ಸ್ಟ್ರೋಕ್ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗಿ ದಾಖಲಾಗ್ತಾ ಇದೆ ಜೊತೆಗೆ ಸ್ಕಿನ್ ಅಲರ್ಜಿಗಳಾಗುತ್ತೆ ಮುಖ್ಯವಾಗಿ ಈ ಒಂದು ಹೀಟ್ ವೇವ್ ಸಮಸ್ಯೆಗೆ ನಾವು ಗುರಿಯಾಗಬಾರದು ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವ ನೀರು ಅಂದ್ರೆ ನೀರನ್ನ ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ ಜಾಸ್ತಿ ಕುಡಿಬೇಕಾಗುತ್ತೆ ಅಂಥದ್ರಲ್ಲಿ ನೀರೇ ಸಿಕ್ಲಿಲ್ಲ ಅಂತಂದ್ರೆ ಬಾಡಿ ಫುಲ್ ಡಿಹೈಡ್ರೇಷನ್ ಆಗುತ್ತೆ ಆಗ ನಾನಾ ರೀತಿಯ ಸಮಸ್ಯೆಗಳು ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ನೀರನ್ನ ಬಳಕೆ ಮಾಡ್ಕೊಳ್ಳೋದು ಉತ್ತಮ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸದ್ಯಕ್ಕೆ ವರ್ಷಗಳ ನಂತರ ರಾಜ್ಯಕ್ಕೆ ಒಂದು ಹೀಟ್ ವೇವ್ ಲಗ್ಗೆ ಇಟ್ಟಿದೆ ಜೊತೆಗೆ 2 ತಿಂಗಳು ರಾಜ್ಯದಲ್ಲಿ ಜಲಗಂಡಾಂತರ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಸರ್ಕಾರ ಯಾವ ರೀತಿ ಪ್ರಿಪೇರ್ ಆಗಿದೆ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ಲಿಕ್ಕೆ ಖಂಡಿತ ಸಾಹಿತ್ಯ 2 ವರ್ಷಗಳ ನಂತರ ಇದೀಗ ರಾಜ್ಯಕ್ಕೆ ಮತ್ತೆ ಜಲಗಂಡಾಂತರ ಎದುರಾಗಿರುವಂತದ್ದು ಯಾಕಂದ್ರೆ ನೀರಿನ ಮಟ್ಟ ಅಂದ್ರೆ ಬೋರ್ವೆಲ್ಗಳಾಗಿರ್ಬೋದು ಜೊತೆಗೆ ಕೆರೆಗಳಲ್ಲಾಗಿರ್ಬೋದು ಸಾಕಷ್ಟು ನೀರಿನ ಕೊರತೆ ಆಗ್ತಾ ಇದೆ ನೀರಿನ ಮಟ್ಟ ಕಡಿಮೆ ಇದೆ ಸೊ ಹೀಗಾಗಿ ಅದರಲ್ಲೂ ಈಗ ಇದು 2 ತಿಂಗಳು ಬೇಸಿಗೆಗಾಲ ಇರೋದ್ರಿಂದ ಕೆಲವೊಂದ್ ಕಡೆ ವಾರಕ್ಕೆ ಪ್ರತಿದಿನ ನೀರು ಬರ್ತಿದ್ದಂತ ಸಮಯದಲ್ಲಿ ಈಗ ಕೇವಲ 1 ಕಡೆ 2 ಕಡೆ ಮಾತ್ರ ಬೆಂಗಳೂರು ನಗರದಲ್ಲಿ ಬರ್ತಿದ್ರೆ ಕೆಲವೊಂದ್ ಕಡೆ ಜಿಲ್ಲೆಗಳಲ್ಲಿ ಸಾಕಷ್ಟು ನೀರಿನ ಅಭಾವ ಹೆಚ್ಚಾಗಿದೆ
ಸೊ ಹೀಗಾಗಿ 2 ವರ್ಷಗಳ ನಂತರ ಈ ರೀತಿ ಸಾಕಷ್ಟು ನೀರಿನ ಅಭಾವ ಕಂಡುಬಂದಿರೋದ್ರಿಂದ ಇದೀಗ ರಾಜ್ಯ ಸರ್ಕಾರ ಮತ್ತೆ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗಿರುವಂತದ್ದು. ಅಂದ್ರೆ ಎಲ್ಲೇ ಏನಾದ್ರೂ ನೀರಿನ ಸಮಸ್ಯೆ ಇದ್ರೆ ಆಯಾ ಜಿಲ್ಲೆಗಳಲ್ಲಿ ನಾವು ಖಾಸಗಿ ಬೋರ್ವೆಲ್ ಏನಾದ್ರೂ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಬೋರ್ವೆಲ್ ಆದ್ರೂ ಹಾಕ್ಸಿ ನೀರನ್ನ ತೆಗೆಯೋದಕ್ಕೆ ಹಣವನ್ನ ಈಗಾಗಲೇ ನಾವು ಇಟ್ಟಿದ್ದೇವೆ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ಮತ್ತೆ ಎಲ್ಲಾದ್ರೂ ತಕ್ಷಣಕ್ಕೆ ಏನಾದ್ರು ನೀರ್ ಬೇಕು ಅಂದ್ರೆ ಎಲ್ಲಿಂದ ಪಡೆದ್ರು ಕೂಡ ನಾವು ಹಣವನ್ನ ನಿಮ್ಗೆ ಹಣವನ್ನ ಕೊಡ್ತೇವೆ ಅಂತೇಳಿ ಸರ್ಕಾರ ಒಂದ್ ಕಡೆ ಹೇಳ್ತಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಬೇಸಿಗೆ ಆರಂಭಕ್ಕೂ ಮುಂಚೆ ಈ ಮುಂಜಾಗ್ರತೆ ಕ್ರಮ ವಹಿಸಬೇಕಾಯ್ತು ಸರ್ಕಾರ. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಮಸ್ಯೆ ಉದ್ಭವ ಆದ್ಮೇಲೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಥವಾ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಏನಾದ್ರು ನೀರಿನ ಸಮಸ್ಯೆ ಆದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಜಲಮಂಡಳಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾನೂನಾಗುತ್ತೆ ಸಾಹಿತ್ಯ. ಎಸ್ ಮಂಜು, ಈಗ ಬಹಳ ಮುಖ್ಯ ಅಂತಂದ್ರೆ ಸಮಸ್ಯೆ ಬಂದಾಗ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಓಡಾಡ್ತಾರೆ. ಆದ್ರೆ ಸಮಸ್ಯೆ ಬರೋದಕ್ಕಿಂತ ಮೊದಲೇ ಯಾಕೆ ಪ್ರಿಕಾಕ್ಷನ್ ಅನ್ನ ಸರ್ಕಾರದವರು ತೆಗೆದುಕೊಳ್ತಾ ಇಲ್ಲ? ಅವರಿಗೆ ಕೇವಲ ಒಂದು ಕುರ್ಚಿ ಕಿತ್ತಾಟದ ಕಡೆ ಜೊತೆಗೆ ಸಚಿವ ಸಂಪುಟದ ಕಡೆ ಮಾತ್ರ ಗಮನ ಇದೆಯಾ ಅಂತ? ಖಂಡಿತ 100%. ಯಾಕಂದ್ರೆ ಇವತ್ತು ಪರಿಸ್ಥಿತಿ ರಾಜ್ಯದಲ್ಲಿ ಪರಿಸ್ಥಿತಿ ಯಾವ ನಿಟ್ಟಿನಲ್ಲಿ ಇದೆ, ಜನರಿಗೆ ಏನ್ ಸಮಸ್ಯೆಯಲ್ಲಿ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಕಿಂಚಿತ್ತು ಕೂಡ ಅದ್ರ ಬಗ್ಗೆ ಗಮನ ಇಲ್ಲದಂತಾಗಿದೆ. ಯಾಕಂದ್ರೆ ಒಂದ್ ಕಡೆ ಸಿಎಂ ಕುರ್ಚಿ ಗುದ್ದಾಟದಲ್ಲಿ ಅವ್ರು ಇದ್ರೆ ಇಂಥ ಜನರು ಒಂದ್ ಕಡೆ ಉರು ಬಿಸಿಲಲ್ಲಿ ಎಲ್ಲೋ ಒಂದ್ ಕಡೆ ಹೈರಾಣಾಗಿದ್ದಾರೆ, ನೀರಿಲ್ಲದೆ ಜನ ಸಾಯ್ತಾ ಇದೆ. ಈಗ ಯಾವ್ದು ಕೂಡ ಸರ್ಕಾರಕ್ಕೆ ಒಂಚೂರು ಗಮನ ಇಲ್ಲ. ಯಾವಾಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನೀರಿಲ್ಲ, ಬರಗಾಲ ಹೆಚ್ಚಾಗ್ತಾ ಇದೆ, ಕುಡಿಯೋದಕ್ಕೂ ನೀರಿಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಜಿಲ್ಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತಂದಿದ್ದಾರೆ. ಆಗ ಸರ್ಕಾರ ಗಮನಕ್ಕೆ ಬಂದಿರುವಂತದ್ದು. ಅಂದ್ರೆ ನೀವು ಹೇಳಿದಾಗೆ ಮೊದಲೇ ಈ ಮುಂಜಾಗ್ರತವಾಗಿ ಬೇಸಿಗೆ ಬರ್ತಾ ಇದೆ, ಬೇಸಿಗೆ ನಾವು ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮುಂಜಾಗ್ರತೆ ಕ್ರಮ ವಹಿಸಿದ್ರೆ ಇದು ಯಾವ್ದು ಸಮಸ್ಯೆ ಉದ್ಭವ ಆಗ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಸಮಸ್ಯೆ ಉದ್ಭವ ಆದ ನಂತರ ಸರ್ಕಾರ ಎಲ್ಲೋ ಒಂದ್ ಕಡೆ ತ್ರಿವಣ ಹಾಕಕ್ ಮುಂದಾಗಿರುವಂತದ್ದು, ಅಥವಾ ನಾವು ಹಣವನ್ನ ಇಟ್ಟಿದ್ದೇವೆ ಎಲ್ಲಾದ್ರೂ ಬೋರ್ವೆಲ್ ಹಾಕ್ಕೊಂಡು ನೀರನ್ನ ತೆಗೀರಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಕೆಲಸ 2 ತಿಂಗಳ ಹಿಂದೆ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಇವತ್ತು ರಾಜ್ಯಕ್ಕೆ ಬರ್ತಾ ಇರ್ಲಿಲ್ಲ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.